ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮನುಷ್ಯರ ದೇಹದಲ್ಲಿ ಹೃದಯವು ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಮನೆಯಲ್ಲಿ ದೇವರ ಕೋಣೆ ಎಂಬುದು ಸಹ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮನೆಯಲ್ಲಿನ ದೇವರ ಕೋಣೆಯು ದೇವರು ಹಾಗೂ ದೇವತೆಗಳ ವಾಸಸ್ಥಾನವಾಗಿರುತ್ತದೆ. ಹಾಗಾಗಿಯೇ ಮನೆಯಲ್ಲಿ ಅತ್ಯಂತ ಧನಾತ್ಮಕ ಶಕ್ತಿಯನ್ನು ಹೊಂದಿರುವ ಸ್ಥಳ ಎಂದರೆ ಅದು ದೇವರ ಕೋಣೆ. ನಮ್ಮ ಮನೆಗಳಲ್ಲಿ ದೇವರ ಕೋಣೆಯು ಎಷ್ಟು ಶುಚಿಯಾಗಿರುತ್ತದೆಯೋ ಅಷ್ಟೇ ಯಶಸ್ಸು ನಮಗೆ ದೊರೆಯುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡಲು ಹಾಗೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಿಯಮಿತವಾಗಿ ದೇವರ ಪೂಜೆಯನ್ನು ನಾವು ಮಾಡುತ್ತಲೇ ಇರಬೇಕು. ಜೊತೆಗೆ ಕೆಲವು ಸಾತ್ವಿಕ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇರಿಸಿರಬೇಕು. ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಸ್ಥಾಪಿಸಿದರೆ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನರಾಗುತ್ತಾರೆ ಮತ್ತು ಭಕ್ತಾದಿಗಳನ್ನೆಲ್ಲ ಆಶೀರ್ವದಿಸುತ್ತಾರೆ. ಆತ್ಮೀಯರೇ, ಪೂಜಾ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಕೊಳ್ಳುವುದು ಶುಭಕರ ಎಂಬುದರ ಕುರಿತಾಗಿ ಈ ದಿನದ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೋಡೋಣ ಬನ್ನಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ದೇವರ ಕೋಣೆಯಲ್ಲಿ ಸ್ಥಾಪಿಸಬೇಕಾಗಿರುವ 10 ಶುಭಕರ ವಸ್ತುಗಳು. ಗಂಗಾಜಲ. ನಮ್ಮ ಹಿಂದೂ ಧರ್ಮದಲ್ಲಿ ಗಂಗಾಜಲಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಯಾವುದೇ ಪೂಜೆಯ ಸಮಯದಲ್ಲಿ ಬಹಳ ಅವಶ್ಯಕವೆಂದು ಪರಿಗಣಿಸಲ್ಪಡುವಂತಹ ಒಂದು ವಸ್ತುವೆಂದರೆ ಅದು ಗಂಗಾಜಲ. ಗಂಗೆ ಶಿವದೇವರ ಜಟೆಯಲ್ಲಿ ನೆಲೆಸಿರುವವರು, ಹಾಗಾಗಿಯೇ ಅತ್ಯಂತ ಪವಿತ್ರರು. ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದರೆ ಎಲ್ಲ ಪಾಪಗಳು ತೊಳೆದು ಹೋಗುತ್ತದೆ. ಅದೇ ರೀತಿ ಗಂಗಾ ಜಲವನ್ನು ಸ್ಪರ್ಶಿಸಿದ ಮಾತ್ರಕ್ಕೆ ಮನುಷ್ಯ ಶುದ್ಧನಾಗುತ್ತಾನೆ. ಕಾಶಿಗೆ ಹೋದವರು ಗಂಗಾ ಜಲವನ್ನ ತಂದು ಸಂಬಂಧಿಕರು ಸ್ನೇಹಿತರನ್ನ ಕರೆದು ಅವರಿಗೆ ಗಂಗಾ ಜಲವನ್ನ ಹಂಚಿ ಪುಣ್ಯವನ್ನ ಪಡೆದುಕೊಳ್ಳುತ್ತಾರೆ. ಹೀಗೆ ಸಿಕ್ಕಂತಹ ಗಂಗಾ ಜಲವನ್ನು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿರಿಸಿ ದೇವರ ಮನೆಯಲ್ಲಿ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು. ಪೂಜಾ ಕೋಣೆಯಲ್ಲಿ ಗಂಗಾ ಜಲವನ್ನು ಇರಿಸುವುದರಿಂದ ಅಂತಹ ಮನೆಯಲ್ಲಿ ಸದಾ ಸಮೃದ್ಧಿ ನೆಲೆಸಿರುತ್ತದೆ ಹಾಗೂ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಇದರಿಂದ ವ್ಯಕ್ತಿಯ ಬಡತನ ದೂರವಾಗುತ್ತದೆ, ಪಾಪಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ ಹಾಗೂ ಯಾವುದೇ ರೋಗ ರುಜಿನಗಳು ದೋಷಗಳಿದ್ದಲ್ಲಿ ಅವೆಲ್ಲವೂ ದೂರವಾಗುತ್ತವೆ. ಶಂಖಸಾಗರ. ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿ ದೇವಿಯ ಜೊತೆ ಶಂಖ ಸಹ ಉಗಮಗೊಂಡಿತು. ಹಾಗಾಗಿಯೇ ಶಂಖವನ್ನ ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಎಂದು ಉಲ್ಲೇಖಿಸಲಾಗುತ್ತದೆ. ಶಂಖವನ್ನ ಎಲ್ಲಿ ಇರಿಸಲಾಗುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿ ದೇವಿಯ ಉಪಸ್ಥಿತಿ ಇರುತ್ತದೆ. ಪೂಜಾ ಕೋಣೆಯಲ್ಲಿ ಶಂಖವನ್ನ ಇಟ್ಕೊಳ್ಳೋದ್ರಿಂದ ಸಕಾರಾತ್ಮಕ ಸಂವಹನ ಮನೆಯಲ್ಲಿ ವೃದ್ಧಿಯಾಗುತ್ತದೆ. ಶಂಖವು ವಾಸ್ತು ದೋಷಗಳನ್ನು ಸಹ ದೂರ ಮಾಡುತ್ತದೆ. ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ಶಂಖವನ್ನು ಮೊಳಗಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಜೊತೆಗೆ ಶಂಖವನ್ನು ಊದುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನವಿಲುಗರಿ. ನವಿಲುಗರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪ್ರಿಯವಾದಂತಹ ವಸ್ತು. ನವಿಲುಗರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಶಿರದಲ್ಲಿ ಯಾವಾಗಲೂ ನಳನಳಿಸುತ್ತಿರುತ್ತದೆ. ನವಿಲುಗರಿ ಮನೆಯಲ್ಲಿದ್ದರೆ ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಮನೆಯಲ್ಲಿದ್ದಂತೆ. ಪೂಜಾ ಕೋಣೆಯಲ್ಲಿ ನವಿಲುಗರಿಯನ್ನು ಇರಿಸುವುದರಿಂದ ಯಾವ ಕೆಟ್ಟ ದೃಷ್ಟಿಯೂ ಸಹ ಮನೆಯ ಮೇಲೆ ಬೀಳುವುದಿಲ್ಲ. ನವಿಲುಗರಿ ಸುಖ ಸಮೃದ್ಧಿಯ ಪ್ರತೀಕವಾಗಿದ್ದು ಇದನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟರೆ ಧನಲಾಭವಾಗುತ್ತದೆ. ಇವೆಲ್ಲ ಕಾರಣಕ್ಕಾಗಿಯೇ ಮನೆಯ ದೇವರು ಅವರು ಕೋಣೆಯಲ್ಲಿ ಒಂದಾದರೂ ನವಿಲುಗರಿಯನ್ನು ಇರಿಸಿರಬೇಕು. ಸಾಲಿಗ್ರಾಮ ಶಿಲೆ. ಸಾಲಿಗ್ರಾಮ ಶಿಲೆಯನ್ನು ಭಗವಾನ್ ಮಹಾವಿಷ್ಣು ದೇವರ ರೂಪವೆಂದೇ ಪರಿಗಣಿಸಲಾಗುತ್ತದೆ. ಸಾಲಿಗ್ರಾಮವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಮನೆಯ ದಾರಿದ್ರ್ಯವೆಲ್ಲ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತದೆ. ಪ್ರತಿನಿತ್ಯ ಒಂದು ತುಳಸಿ ದಳವನ್ನು ಅರ್ಪಿಸಿ ಸಾಲಿಗ್ರಾಮವನ್ನು ಪೂಜಿಸುತ್ತಾ ಬರುವುದರಿಂದ ಮಹಾವಿಷ್ಣು ದೇವರ ಪತ್ನಿಯಾದ ಮಹಾಲಕ್ಷ್ಮಿ ದೇವಿಯು ಸಹ ಸಂತುಷ್ಟರಾಗುತ್ತಾರೆ. ಆದರೆ ಸಾಲಿಗ್ರಾಮ ಇರುವಂಥ ಮನೆಯಲ್ಲಿ ಕಡ್ಡಾಯವಾಗಿ ಮಡಿ ಮೈಲಿಗೆಯನ್ನು ಪಾಲಿಸಬೇಕು. ಸ್ವಸ್ತಿಕ. ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸ್ವಸ್ತಿಕ್ ಚಿಹ್ನೆಯನ್ನು ಗಣಪತಿಯ ಸಂಕೇತ ಎಂದೇ ಪರಿಗಣಿಸಲಾಗುತ್ತದೆ. ಯಜ್ಞ, ಯಾಗ, ಹವನ, ಹಬ್ಬ ಮೊದಲಾದ ಶುಭ ಸಮಾರಂಭಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನೇ ಬರೆಯಲಾಗುತ್ತದೆ. ದೇವರ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯು ಅರಿಶಿನ ಅಥವಾ ಕುಂಕುಮದಿಂದ ಬರೆಯಲಾಗುತ್ತದೆ. ಸ್ವಸ್ತಿಕ್ ಚಿಹ್ನೆ ಶುಭದ ಸಂಕೇತ. ದೇವರ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದರಿಂದ ಆರ್ಥಿಕ ಲಾಭವಾಗುತ್ತದೆ. ಜೊತೆಗೆ ಆ ಮನೆಯಲ್ಲಿ ಎಂದಿಗೂ ಸಹ ಶಾಂತಿ, ಸಂತೋಷ, ನೆಮ್ಮದಿ ಹಾಗೂ ಸಮೃದ್ಧಿಗೆ ಕೊರತೆಯೇ ಉಂಟಾಗುವುದಿಲ್ಲ. ಕಲಶ. ನಮ್ಮ ಹಿಂದೂ ಧರ್ಮದಲ್ಲಿ ಕಲಶ ಪೂಜೆಗೆ ಬಹಳ ಮಹತ್ವವಿದೆ. ಕಲಶದಲ್ಲಿ ಮಹಾಲಕ್ಷ್ಮಿ ದೇವಿ ವಾಸಿಸುತ್ತಾರೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಜನಮಾನಸದಲ್ಲಿದೆ. ಹಬ್ಬ ಹರಿದಿನ, ಮದುವೆ, ಗೃಹ ಪ್ರವೇಶಗಳಂಥ ವಿಶೇಷ ಹಬ್ಬಗಳಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಸಹ ಪೂಜಾ ಕಾರ್ಯಗಳಲ್ಲಿ ಕಲಶವನ್ನಿಟ್ಟು ಪೂಜಿಸಬಹುದು. ದೇವರ ಕೋಣೆಯಲ್ಲಿ ದೇವರ ಮುಂದೆ ನೀರು ತುಂಬಿರುವಂತಹ ಕಲಶವನ್ನಿಟ್ಟರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಲ್ಲದೆ ನೆಮ್ಮದಿಯ ವಾತಾವರಣವಿರುತ್ತದೆ. ದೇವರ ಕೋಣೆಯಲ್ಲಿ ಕಲಶವನ್ನಿಟ್ಟು ಪೂಜಿಸುತ್ತಾ ಬಂದರೆ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಭಕ್ತರ ಮೇಲೆ ಸದಾಕಾಲ ಇರುತ್ತದೆ.
ಗೋಮೂತ್ರ. ಗೋವಿನ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ತರವಾದ ಸ್ಥಾನವಿದೆ. ಗೋವಿನಲ್ಲಿ 33 ಕೋಟಿ ವಿವಿಧ ದೇವಾನುದೇವತೆಗಳು ವಾಸಿಸುತ್ತಾರೆ. ಗಂಗಾ ಜಲದಂತೆಯೇ ಗೋಮೂತ್ರವನ್ನು ಸಹ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಗೋವನ್ನು ಪೂಜೆ ಮಾಡುವುದರಿಂದ ಹೇಗೆ ನಾವು ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆಯೋ ಹಾಗೆಯೇ ಗೋಮೂತ್ರವನ್ನು ಪೂಜಾ ಗೃಹದಲ್ಲಿ ಇರಿಸುವುದರಿಂದ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ದೇವರ ಕೋಣೆಯಲ್ಲಿ ಗೋಮೂತ್ರವನ್ನು ಇರಿಸುವುದರಿಂದ ಮನೆಯಲ್ಲಿನ ದಾರಿದ್ರ್ಯ ಹಾಗೂ ನಕಾರಾತ್ಮಕತೆಗಳೆಲ್ಲ ದೂರವಾಗುತ್ತವೆ. ಶ್ರೀಗಂಧ. ಶ್ರೀಗಂಧವು ಶಾಂತಿ ಮತ್ತು ತಂಪಿನ ಸಂಕೇತವಾಗಿದೆ. ಶ್ರೀಗಂಧದ ತುಂಡನ್ನು ಅಥವಾ ಶ್ರೀಗಂಧದ ಪೇಸ್ಟನ್ನು ದೇವರ ಕೋಣೆಯಲ್ಲಿಯೇ ಇರಿಸಬೇಕು. ಶ್ರೀಗಂಧದ ಪರಿಮಳದಿಂದ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳೆಲ್ಲ ಕೊನೆಗೊಳ್ಳುತ್ತವೆ. ಮಹಾವಿಷ್ಣು ದೇವರ ಪೂಜೆಯಲ್ಲಿ ಶ್ರೀಗಂಧವನ್ನು ಬಳಸುವುದರಿಂದ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಬಹುಬೇಗನೆ ಪಾತ್ರರಾಗಬಹುದು. ಹಣೆಯ ಮೇಲೆ ಶ್ರೀಗಂಧವನ್ನು ಲೇಪಿಸಿಕೊಳ್ಳುವುದರಿಂದ ಮನಸ್ಸು ಸಹ ಶಾಂತ ಸ್ಥಿತಿಯಲ್ಲಿರುತ್ತದೆ. ತಾಮ್ರದ ನಾಣ್ಯಗಳು. ತಾಮ್ರದಲ್ಲಿ ಸಾತ್ವಿಕ ಅಲೆಗಳನ್ನು ಉತ್ಪಾದಿಸುವಂತಹ ಸಾಮರ್ಥ್ಯ ಇತರ ಲೋಹಗಳಿಗಿಂತಲೂ ಹೆಚ್ಚಾಗಿರುತ್ತದೆ. ತಾಮ್ರದಲ್ಲಿ 7 ಅಲೆಗಳು ವಾತಾವರಣಗಳನ್ನು ಪ್ರವೇಶ ಮತ್ತು ಧನಾತ್ಮಕತೆಯನ್ನು ಪಸರಿಸುವಂತೆ ಮಾಡುತ್ತವೆ. ತಾಮ್ರದ ನಾಣ್ಯಗಳನ್ನು ದೇವರ ಕೋಣೆಯ ಕಲಶದಲ್ಲಿ ಹಾಕಿಟ್ರೆ ಅದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಬಾಗಿಲನ್ನು ತೆರೆಯುತ್ತದೆ. ಹಳದಿ ಕವಡೆ. ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಹಳದಿ ಕವಡೆಯೂ ಸಹ ಹೊರಬಂದಿತ್ತಂತೆ. ಹಾಗಾಗಿಯೇ ಹಳದಿ ಬಣ್ಣದ ಕವಡೆಯನ್ನು ಮಹಾಲಕ್ಷ್ಮೀ ದೇವಿಯ ರೂಪವೆಂದೇ ಪರಿಗಣಿಸಲಾಗುತ್ತದೆ. ಇದೇ ಕಾರಣಕ್ಕಾಗಿ ಹಳದಿ ಕವಡೆಯನ್ನು ಕೆಂಪು ಬಣ್ಣದ ವಸ್ತ್ರದಲ್ಲಿ ಸುತ್ತಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಲಾಗುತ್ತದೆ. ಯಾರ ಮನೆಯಲ್ಲಿ ಕವಡೆ ಪೂಜೆಯನ್ನು ನಡೆಸಲಾಗುತ್ತದೆಯೋ ಆ ಮನೆಯಲ್ಲಿ ಸದಾ ಮಹಾಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ದೇವರ ಕೋಣೆಯಲ್ಲಿ ನಾವು ಎಷ್ಟು ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡಿರಬೇಕು. ಮನೆಯ ದೇವರ ಕೋಣೆಯಲ್ಲಿ ನಾವು ಒಂದೇ ದೇವರ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳನ್ನು ಫೋಟೋಗಳನ್ನು ಇಟ್ಟುಕೊಂಡಿರಬಾರದು. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಒಂದೇ ಶಿವಲಿಂಗವನ್ನು ಇಟ್ಟುಕೊಂಡಿರಿ. ಅಥವಾ ಲಕ್ಷ್ಮಿ, ಗಣೇಶ, ವಿಷ್ಣು ಹೀಗೆ ಯಾವುದೇ ದೇವರ ವಿಗ್ರಹ ಅಥವಾ ಫೋಟೋಗಳಿದ್ದರೂ ಅದು ಒಂದೇ ಫೋಟೋ ವಿಗ್ರಹ ಆಗಿರಲಿ. ಒಂದಕ್ಕಿಂತ ಹೆಚ್ಚು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳುವುದು ಶುಭವಲ್ಲ. ಮನೆಯ ದೇವರ ಕೋಣೆಯಲ್ಲಿ ನಾವು ಎಂದಿಗೂ ನಿಂತಿರುವ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬಾರದು. ಮನೆಯಲ್ಲಿ ನಾವು ಯಾವಾಗಲೂ ಕುಳಿತಿರುವ ಭಂಗಿಯಲ್ಲಿರುವ ದೇವರ ಅಥವಾ ದೇವತೆಗಳ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬೇಕು. ಹಾಗೂ ಇಂತಹ ವಿಗ್ರಹಗಳನ್ನು ನಾವು ಪೂಜಿಸಬೇಕು. ದೇವರ ಕೋಣೆಯಲ್ಲಿ ನಿಂತಿರುವ ದೇವರ ವಿಗ್ರಹಗಳನ್ನಿಟ್ಟು ಪೂಜಿಸುವುದು ಶುಭವಲ್ಲ. ಇಂತಹ ವಿಗ್ರಹಗಳನ್ನು ಪೂಜಿಸೋದ್ರಿಂದ ಆ ಕುಟುಂಬದ ಸದಸ್ಯರು ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ನಾವು ದೇವರ ಕೋಣೆಯಲ್ಲಿ ಮುರಿದ ಅಥವಾ ತುಂಡಾದ ದೇವರ ಅಥವಾ ದೇವತೆಗಳ ವಿಗ್ರಹಗಳನ್ನು ಮತ್ತು ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ಇಂತಹ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿದ್ದರೆ ಅದನ್ನು ತೆಗೆದು ನದಿಯ ನೀರಿನಲ್ಲಿ ಗೌರವಯುತವಾಗಿ ಬಿಡಬೇಕು. ದೇವರ ಕೋಣೆಯಲ್ಲಿ ಮುರಿದ ವಿಗ್ರಹ, ಫೋಟೋ ಇಟ್ಕೊಂಡ್ರೆ ಅದು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ. ಹಾಗಾಗಿ ಇಂತಹ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳಬೇಡಿ. ಶಾಸ್ತ್ರದ ಪ್ರಕಾರ ನಾವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕಾದ ದೇವರ ವಿಗ್ರಹದ ಗಾತ್ರವು ತುಂಬಾ ಮುಖ್ಯವಾಗಿರುತ್ತದೆ. ದೇವರ ಕೋಣೆಯಲ್ಲಿ ನಾವು 6 ಇಂಚುಗಳಿಗಿಂತ ದೊಡ್ಡ ಗಾತ್ರದ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕಿಂತಲೂ ದೊಡ್ಡ ಗಾತ್ರದ ದೇವರ ವಿಗ್ರಹ, ಫೋಟೋಗಳನ್ನು ಇಟ್ಟುಕೊಳ್ಳುವುದು ನಿಷಿದ್ಧವಾಗಿದೆ. ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕಿಂತಲೂ ದೊಡ್ಡ ಗಾತ್ರದ ದೇವರ ವಿಗ್ರಹ, ಫೋಟೋಗಳನ್ನು ಇಟ್ಟುಕೊಳ್ಳುವುದು ನಿಷಿದ್ಧವಾಗಿದೆ. ದೇವರ ಕೋಣೆಯಲ್ಲಿ ದೊಡ್ಡ ಗಾತ್ರದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಡುವುದು ಶುಭವಲ್ಲ. ನಿಮ್ಮ ಮನೆಯ ದೇವರ ಕೋಣೆಯಾಗಿರಬಹುದು ಅಥವಾ ದೇವರ ಫೋಟೋ ವಿಗ್ರಹಗಳಾಗಿರಬಹುದು ಶೌಚಾಲಯದ ಬಳಿ ಇರಬಾರದು. ದೇವರ ಕೋಣೆಯಲ್ಲಿ ಕಸವನ್ನು ಹಾಕಬಾರದು. ದೇವರ ಕೋಣೆಯ ಬಾಗಿಲಿನ ಬಳಿ ಕೂಡ ಕಸವನ್ನು ಹಾಕಿರಬಾರದು. ದೇವರ ಕೋಣೆಯ ಮೇಲೆ ಮೆಟ್ಟಿಲುಗಳನ್ನು ಮಾಡಬಾರದು. ದೇವರ ಕೋಣೆಯಲ್ಲಿ ದೇವರ ಕೋಣೆಯ ಗೋಡೆಯ ಮೇಲೆ ಪಿತೃಗಳ ಫೋಟೋವನ್ನು ಹಾಕಬೇಡಿ. ಆತ್ಮೀಯರೇ, ದೇವರ ಕೋಣೆಯಲ್ಲಿ ಸ್ಥಾಪಿಸಬಹುದಾದಂತಹ 10 ಶುಭಪ್ರದ ವಸ್ತುಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ದಿನ ಒಂದು ಮುಷ್ಟಿ ಗೋಧಿ ಹಿಟ್ಟು ಹಾಗೂ ಕರಿಮೆಣಸಿನಿಂದ ಯಾವ ಕೆಲಸವನ್ನ ಮಾಡಿದರೆ ನಿಮ್ಮ ಜೀವನವು 24 ಗಂಟೆಗಳಲ್ಲಿ ಶಿವನ ಅನುಗ್ರಹದಿಂದ ಬದಲಾಗುತ್ತದೆ. ಅದೆಷ್ಟೇ ಕಷ್ಟಗಳಿಂದಲೂ ಪಾರ್ವತಿ ದೇವಿಯ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವಷ್ಟು ಅದೃಷ್ಟ ಕೂಡಿ ಬರುತ್ತೆ.
ಯಾವ ದೇವರುಗಳನ್ನು ತಪ್ಪದೇ ಪೂಜಿಸಬೇಕು, ಯಾವ ಒಂದು ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಇನ್ನು ಮೊಸರು ಹಾಗೂ 3 ಚಿಟಿಕೆ ಕುಂಕುಮದಿಂದ ಈ ಕೆಲಸವನ್ನ ಮಾಡಿ ನೀವು ಕೇಳಿದ ಕೋರಿಕೆಗಳು ನೆರವೇರುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ದುರ್ಗಾದೇವಿಯ ಅನುಗ್ರಹಕ್ಕೋಸ್ಕರ ಯಾವ ಕೆಲಸಗಳನ್ನು ಈ ಶುಕ್ರವಾರ ಮಾಡಿಕೊಳ್ಬೇಕು, ಯಾವ ವಿಶೇಷ ಎಲೆಯನ್ನ ಮನೆಗೆ ತಂದರೆ ದುಷ್ಟಶಕ್ತಿಗಳು ನಾಶವಾಗಿ ಹಣ, ಆರೋಗ್ಯ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಎಷ್ಟೋ ಜನ ಕಾಯುತ್ತೀರಿ, ದೇವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಬರುವ ಶುಕ್ರವಾರಗಳೆಂದು ಮಾಡುವ ಪೂಜೆ ಅನುಷ್ಠಾನಗಳು ದುರ್ಗಾ ಮಾತೆಗೆ, ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಶುಕ್ರವಾರದಂದು ಮನೆಗೆ ತಪ್ಪದೆ ಬೇವಿನ ಎಲೆಗಳನ್ನು ತನ್ನಿ. ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ರೆ ತಪ್ಪದೆ ಕಳಸ ಇಡುವ ಪದ್ಧತಿ ಇಲ್ಲವೆಂದರೂ ಚಿಕ್ಕದಾಗಿ ಕಲಶ ಇಟ್ಟು ಈ ಒಂದು ವಿಧಾನವನ್ನು ಪಾಲಿಸಿ. ಒಂದು ಚೊಂಬಿಗೆ ನೀರು ತುಂಬಿಸಿ ಅದರಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ನಾಣ್ಯ, ಒಂದು ನಿಂಬೆಹಣ್ಣನ್ನು ಕಲಶಕ್ಕೆ ಹಾಕಿ ಕಲಶಕ್ಕೆ ಒಂದು ಸುತ್ತು ಅರಿಶಿನದ ದಾರವನ್ನು ಕಟ್ಟಿ ಕಲಶದ ಮುಂದೆ ಸಿಹಿ ನೈವೇದ್ಯ ಇಟ್ಟು ದುರ್ಗಾ ಮಾತೆಗೆ ಹೀಗೆ ಬೇಡಿಕೊಳ್ಳಿ. ಅಮ್ಮ ದುರ್ಗೆ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಕಾಳಿಕಾದೇವಿ, ಗ್ರಾಮ ದೇವತೆ, ಹೀಗೆ ನಿಮಗೆ ಇಷ್ಟವಾದ ದೇವಿ ದೇವತೆಗಳ ಹೆಸರನ್ನು ಹೇಳಿ. ಎಷ್ಟೋ ಕುಟುಂಬಗಳಿಗೆ 100ರಲ್ಲಿ 90ರಷ್ಟು ಮನೆತನಗಳಿಗೆ ಹೆಣ್ಣು ದೇವರೇ ಮನೆ ದೇವರಾಗಿರುತ್ತಾರೆ. ದೇವಿಯ ಹೆಸರನ್ನ ಹೇಳಿ ಕಲಶ ಇಟ್ಟು ಮದುವೆ ಸಂಕಲ್ಪ, ಸಂತಾನದ ಸಂಕಲ್ಪ, ಸಾಲ ತೀರುವಂತಹ ಸಂಕಲ್ಪ, ಆರೋಗ್ಯ, ಹಣ, ವಿದ್ಯೆ, ಹೊಸ ಉದ್ಯೋಗ, ಶತ್ರುಬಾಧೆ, ಯಾವುದೇ ಕಷ್ಟಗಳಿದ್ದರೂ ದೂರ ಮಾಡುತ್ತಾ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ಮೊಸರನ್ನದ ಜೊತೆಗೆ ಸಿಹಿ ಪೊಂಗಲನ್ನು ಮಾಡಿ ಕಲಶದ ಮುಂದೆ ನೈವೇದ್ಯವನ್ನ ಇಡಿ. ದುರ್ಗಾ ಅಷ್ಟೋತ್ತರ, ಲಲಿತ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಶುಕ್ರವಾರದ ಪೂಜೆಯನ್ನು ಮಾಡಿಕೊಳ್ಳಿ. ಈ ಒಂದು ವಿಧಿವಿಧಾನವನ್ನು, ವಿಶೇಷ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಬೆಳಿಗ್ಗೆ 4:30ರಿಂದ 5:30, ಬೆಳಗ್ಗೆ 6ರಿಂದ 7 ಗಂಟೆ, ಬೆಳಗ್ಗೆ 9ರಿಂದ 10:20. ಈ ಸಮಯದಲ್ಲಿ ನೀವು ದುರ್ಗಾ ಮಾತೆಯ ಪೂಜೆ ಅಥವಾ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಬಹುದು. ಕಲಶ ಇಟ್ಟು ಪೂಜೆ ಮಾಡಲು ಸಾಧ್ಯವಾಗದಿದ್ದವರು ಏನು ಮಾಡಬೇಕು? ಕುಂಕುಮವನ್ನು ದುರ್ಗಾದೇವಿಯ ಮುಂದೆ ಒಂದು ಬಟ್ಟಲು ಅಥವಾ ತಟ್ಟೆಯಲ್ಲಿಟ್ಟು ಆ ತಟ್ಟೆಗೆ ಕುಂಕುಮವನ್ನು ಹಾಕುತ್ತಾ ದುರ್ಗಾ ಅಷ್ಟೋತ್ತರ ಅಥವಾ ಅಭಿರಾಮಿ ಸ್ತೋತ್ರ ಪಾರಾಯಣ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿಕೊಂಡು ಈ ಅಭಿರಾಮಿ ಸ್ತೋತ್ರದ ಆಡಿಯೋವನ್ನು ಕೇಳಿ. ದುರ್ಗಾದೇವಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ದೇವಿಯ ಮುಂದೆ ಕುಳಿತು ಈ ಪೂಜೆಯನ್ನು ಮಾಡಿಕೊಳ್ಳಿ. ಇಲ್ಲವಾದರೆ ಮನಸ್ಸಿನಲ್ಲಿಯೇ ನಿಮ್ಮ ಇಷ್ಟವಾದ ದೇವಿಯನ್ನು ಸ್ಮರಿಸಿ ಅಭಿರಾಮಿ ಸ್ತೋತ್ರವನ್ನು ಕೇಳುತ್ತಾ ಕುಂಕುಮಾರ್ಚನೆಯನ್ನು ಅತ್ಯಂತ ಸರಳವಾಗಿ ಮಾಡಿಕೊಳ್ಳಿ. ಬಳಿಕ ಆ ಕುಂಕುಮವನ್ನು ಇಡೀ ಕುಟುಂಬ ಹಣೆಗಿಟ್ಟುಕೊಳ್ಳಿ. ಪೂಜೆಯಲ್ಲಿ ದೇವಿಗೋಸ್ಕರ ಹಾಲಿಗೆ ಕಲ್ಲು ಸಕ್ಕರೆ ಹಾಕಿಡಿ. ವೀಳ್ಯದೆಲೆ, ಬಾಳೆಹಣ್ಣು, ಬಳೆ, ನಾಣ್ಯಗಳನ್ನು ಇಟ್ಟು ಹಣದ ಅಭಿವೃದ್ಧಿಯಾಗಲಿ, ಬಡತನ ದೂರವಾಗಲಿ, ಮನೆಯ ಯಜಮಾನ ಅಂದರೆ ನಿಮ್ಮ ಪತಿಗೆ ಸಕಲ ದಿಕ್ಕುಗಳಿಂದಲೂ ಯಶಸ್ಸು, ಅದೃಷ್ಟ ಕೂಡಿ ಬರಲಿ ಎಂದು ನಮಸ್ಕಾರ ಮಾಡಿಕೊಳ್ಳಿ. ಶುಕ್ರವಾರ ರಾಹುಕಾಲ ಕಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಮೊಸರನ್ನ ನೈವೇದ್ಯ ಮಾಡಿಕೊಂಡು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಸಿ. ಬಳಿಕ ಅಲ್ಲಿ ಬಂದಿರುವಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ. ಗ್ರಾಮ ದೇವತೆಗೆ ಬೇವಿನ ಎಲೆ, ನಿಂಬೆಹಣ್ಣಿನ ದೀಪದ ಆರತಿಗಳನ್ನು ಅರ್ಪಿಸಿ. ಶುಕ್ರವಾರ ವಾರಾಹಿ ದೇವಿಯನ್ನು ನೆನೆದು ವಾರಾಹಿ ದೇವಿಯ ಮಂತ್ರಗಳನ್ನು ಹೇಳಿಕೊಳ್ಳಬಹುದು. ಮೈಸೂರು ಶ್ರೀ ಚಾಮುಂಡೇಶ್ವರಿ ಬೆಟ್ಟವಾಗಿರಬಹುದು, ದುರ್ಗಾ ಮಾತೆಯ ಶಕ್ತಿ ಕ್ಷೇತ್ರಗಳನ್ನಾಗಿರಬಹುದು. ಮೆಟ್ಟಲು ಸೇವೆ ಮಾಡುತ್ತಾ ಅಂತ ದೇವಿಗೆ ಶುಕ್ರವಾರಗಳಲ್ಲಿ ಸೀರೆ, ಬಳೆ, ಮಡಿಲಕ್ಕಿ ಕೊಡ್ತೀನಿ ಅಂತ ನಿಮ್ಮ ಕೋರಿಕೆಗೆ ತಕ್ಕಂತೆ ಹರಕೆಗಳನ್ನು ಮಾಡಿಕೊಳ್ಳಿ. ಲಕ್ಷ್ಮೀದೇವಿ ಅದೃಷ್ಟ ಹಾಗೂ ಐಶ್ವರ್ಯವನ್ನು ಕರುಣಿಸಲು ಶುಕ್ರವಾರಗಳಂದು ಒಂದೇ ಒಂದು ತಾವರೆ ಪುಷ್ಪವನ್ನು ದೇವಿಯ ಮುಂದಿಟ್ಟು ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಎರಡನ್ನೂ ಕೂಡ ಜೊತೆಯಲ್ಲಿ ಕೇಳಿ. ದೇವಿಗೆ ಆಗಿನಿಂದ ಮಾಡಿದ ಪಾಯಸ, ಸಿಹಿ ಪಾಯಸವನ್ನು ಅರ್ಪಿಸಿ. ಮಹಾಲಕ್ಷ್ಮಿ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚ ಕರ್ಪೂರದ ಆರತಿ ಬೆಳಗಿ ಸಾಲದ ಜೀವನದಿಂದ ಮುಕ್ತಿ ದೊರೆತು ಹಣದ ವಿಸ್ಮಯಗಳು ನಿಮ್ಮ ಬದುಕಿನಲ್ಲಿ ನಡೆಯಲಿ ಎಂದು ಭಕ್ತಿಯಿಂದ ಮಹಾಲಕ್ಷ್ಮಿ ದೇವಿಗೆ ಬೇಡಿಕೊಳ್ಳಿ. ಶ್ರೀಚಕ್ರ ಇರುವ ದೇವಿ ಆಲಯಗಳಿಗೆ ಶುಕ್ರವಾರಗಳಂದು ಭೇಟಿ ನೀಡಿ ದರ್ಶನ ಪಡೆದರೆ ಜೀವನದಲ್ಲಿ ಎಂದಿಗೂ ಶತ್ರು ಬಾಧೆಗಳು ಬಾಧಿಸುವುದಿಲ್ಲ. ಮಾಟಮಂತ್ರ, ದುಷ್ಟಶಕ್ತಿಗಳ ಕಾಟದಿಂದ ಬೇಸತ್ತಿದ್ರೆ ತಪ್ಪದೆ ಶುಕ್ರವಾರಗಳಂದು ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಎಳನೀರಿನಿಂದ ಅಭಿಷೇಕ ಮಾಡಿಸಿ. ಗೋರಂಟಿ ಅಂದರೆ ಮೆಹಂದಿಯನ್ನು ಈ ಶುಕ್ರವಾರ ಕೈಗೆ ಹಾಕಿಕೊಂಡ್ರೆ ದುರ್ಗಾದೇವಿಯ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ದೇಹದಲ್ಲಿನ ವಿಷಕಾರಿ ಜಂತುಗಳು ಇದರಿಂದ ಸಾಯುತ್ತವೆಂದು ವಿಜ್ಞಾನ ಹೇಳುತ್ತದೆ. ಮೆಹಂದಿಯನ್ನು ಈ ಶುಕ್ರವಾರದಂದು ಕೈಗೆ ಹಚ್ಚಿಕೊಂಡ್ರೆ ಗಂಡನಿಗೆ ಆಯಸ್ಸು, ಆರೋಗ್ಯ, ಅದೃಷ್ಟ ಕೂಡ ವೃದ್ಧಿಯಾಗುತ್ತದೆ.
ಮೆಹಂದಿ ಎಲೆಗಳು ಸಿಕ್ಕರೆ ಸ್ವಲ್ಪ ಅರಿಶಿನ ಬೆರೆಸಿ ನಿಮ್ಮ ಕೈನಿಂದ ಅರೆದು ಕೈಗೆ ಹಚ್ಚಿಕೊಳ್ಳಿ. ಮೊದಲು ತಿಳಿಸಿದ ಕಳಸ ಪೂಜೆಯನ್ನು ಶುಕ್ರವಾರ ಮಾಡಿರ್ತೀನಿ. ಮರುದಿನ ಶನಿವಾರ ಕಳಸ ವಿಸರ್ಜನೆಯನ್ನು ಬೆಳಗ್ಗೆ ಮಾಡಿಕೊಳ್ಳಬಹುದು. ಕಳಸದಲ್ಲಿದ್ದಂತಹ ನಿಂಬೆಹಣ್ಣು, ಎಲೆ, ನೀರನ್ನು ಮರದ ಬುಡಕ್ಕೆ ಹಾಕಿ ನಾಣ್ಯವನ್ನು ಪೂಜಾ ಕೋಣೆಯಲ್ಲಿಟ್ಟಿಟ್ಟುಕೊಳ್ಳಿ. ಶುಕ್ರವಾರ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅರಿಶಿನ, ಕುಂಕುಮ, ತಾಂಬೂಲ, ರವಿಕೆ, ಹಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ಸುಮಂಗಲಿ ತತ್ವ ನಿಮಗೆ ವೃದ್ಧಿಯಾಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಮುತ್ತೈದೆಯರ ಮೂಲಕ ಮನೆಗೆ ಪ್ರವೇಶ ಮಾಡುತ್ತಾಳೆ. ಇನ್ನು ಮೊದಲು ವಾಯುಪುತ್ರ ಆಂಜನೇಯನ ಗುಡಿಗೆ ಹೋಗಿ ಆತನ ದರ್ಶನ ಪಡೆದು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿ. ಇದರಿಂದ ಅಸಾಧ್ಯವಾದ ಕೆಲಸಗಳು ಕೂಡ ಸಾಧ್ಯವಾಗುತ್ತದೆ. ಕೆಲಸಗಳು ಸುಲಭವಾಗುತ್ತದೆ. ದುಷ್ಟಶಕ್ತಿಗಳ ನಾಶವಾಗುತ್ತದೆ. ಶತ್ರು ಭಯ, ಆರೋಗ್ಯ ಸಮಸ್ಯೆಗಳಿಂದ ವಿಶೇಷ ರಕ್ಷಣೆ ಆಂಜನೇಯನಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ನೀವು ಯಾವುದೇ ಅನುಷ್ಠಾನಗಳನ್ನು ಮಾಡಿದರೂ ದೃಷ್ಟಿ ತೆಗೆಯಲು ಮಾಡುವಂಥ ಪರಿಹಾರಗಳನ್ನು ಮಾಡಿದರೆ ಅತಿ ಬೇಗನೆ ಫಲ ನೀಡುತ್ತದೆ. ಈ ದಿನ ಪಿತೃಗಳ ಸೇವೆ ಮಾಡಿದರೆ, ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಭಗವಂತನು ಪಿತೃಗಳ ಸ್ಮರಣೆ ಮಾಡಬೇಕು. ಕೇವಲ ಪಿತೃಪಕ್ಷದಲ್ಲಷ್ಟೇ ಅಲ್ಲದೆ ಪ್ರತಿ ತಿಂಗಳು ಬರುವಂತಹ ಇಂತಹ ಅಮಾವಾಸ್ಯೆಗಳಂದು ಪಿತೃತರ್ಪಣವನ್ನು ನೀಡುತ್ತಾ ಬಂದರೆ ಪಿತೃಗಣಗಳು ಸಂತೃಪ್ತಗೊಂಡು ಇಡೀ ಕುಟುಂಬಕ್ಕೆ ಆರಿಸುತ್ತಾರೆ. ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಅನಾರೋಗ್ಯ ಸಮಸ್ಯೆ, ಕಾರ್ಯ ಅಡೆತಡೆ, ಹಣದ ಸಂಕಷ್ಟ ದೂರವಾಗಿ ಉತ್ತಮೋತ್ತಮ ಫಲಗಳು ಸಿಗುತ್ತದೆ. ಈ ದಿನ ಪಿತೃಗಳಿಗೆ ತಪ್ಪದೆ ತರ್ಪಣವನ್ನು ನೀಡಿ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನವನ್ನು ನೀವು ತಯಾರಿಸಿದ ಆಹಾರವನ್ನು ಮನೆಯ ಹೊರಭಾಗದಲ್ಲಿ ಒಂದು ಎಲೆಯ ಮೇಲಿಟ್ಟು ಪಿತೃಗಳ ಹೆಸರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ನಾಳೆ ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸಾಧ್ಯ ಆಗಿಲ್ಲ ಅಂದರೆ ಪವಿತ್ರ ನದಿಗಳ ನೀರನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಅದು ಕೂಡ ಸಾಧ್ಯವಾಗಲ್ಲ ಅಂದರೆ ಕಲ್ಲುಪ್ಪು, 5-6 ಬೇವಿನ ಎಲೆಯನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತದೆ. ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟೆಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿ ತೆಗೆದು ಮನೆಯ ಬಳಿ ಇರುವಂತಹ ಶ್ವಾನಕ್ಕೆ ನೀಡಬೇಕು. ಇದರಿಂದ ನಿಮಗಿರುವ ಎಲ್ಲ ವಿಧವಾದ ದೃಷ್ಟಿ ದೋಷಗಳು ಕಳೆದು ಹೋಗುತ್ತದೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟ ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ದರೆ ದೂರವಾಗುತ್ತದೆ. ಇದರಿಂದ ಸಕಲ ಕಾರ್ಯಗಳಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೃಷ್ಟಿದೋಷಗಳು ದೂರವಾದರೆ ಸಂಪಾದನೆಗಿರುವಂತಹ ಅಡ್ಡಿಗಳು ಕೂಡ ಕಳೆದು ಹೋಗುತ್ತದೆ. ಮನೆಯಲ್ಲಿ ಒಂದು ತಟ್ಟೆಯ ಮೇಲೆ ಬೇವಿನ ಎಲೆಗಳನ್ನಿಟ್ಟು ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ, ದೀಪಕ್ಕೆ ಎಳ್ಳೆಣ್ಣೆಯ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ನಿಮ್ಮ ಕುಲದೇವರಲ್ಲಿ ಹೆಣ್ಣು ದೇವರುಗಳಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳಿ. ಇಲ್ಲವಾದರೆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ಕಳೆದು ಅನೇಕ ಮೂಲಗಳಿಂದ ಧನಗಮನವಾಗುತ್ತದೆ. ಇದರ ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನವನ್ನಾಗಿರಬಹುದು, ಮೊಸರನ್ನವಾಗಿರಬಹುದು ಕೊಟ್ಟು ವಿಶೇಷವಾಗಿ ಮನೆಯ ಸದಸ್ಯರ ಹೆಸರನ್ನು ಹೇಳುತ್ತಾ ಪೂಜೆಯನ್ನು ಮಾಡಿಸಿ. ನಂತರ ಪ್ರಸಾದವನ್ನು ಅಲ್ಲಿ ಬಂದಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ ದೇವಿ ದೇಗುಲದಲ್ಲಿ ಸಿಗುವ ಕುಂಕುಮವನ್ನು ಮನೆಗೆ ತಂದು ಹಣೆಗೆ ತಿಲಕವಾಗಿಡುತ್ತಾ ಬನ್ನಿ. ಇದರಿಂದ ಮುಂದಿನ ಗ್ರಾಮ ದೇವತೆಯ ರಕ್ಷಣೆ ನಿಮ್ಮ ಇಡೀ ಕುಟುಂಬಕ್ಕೆ ಸದಾ ಇರುತ್ತದೆ. ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇತ್ತು ಅನ್ನೋದಾದರೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸಿನ ಕಾಳುಗಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ಶತ್ರುಗಳೆಲ್ಲ ಸಮೂಹವಾಗಿ ನಶಿಸಿ ಹೋಗ್ತಾರೆ. ಶತ್ರುಗಳು ಮಾಡಿಸುವಂತಹ ಮಾಟಮಂತ್ರ ಆಗಿರಬಹುದು, ದುಷ್ಟಶಕ್ತಿಗಳ ಕಾಟ ಆಗಿರಬಹುದು, ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವಂತಹ ತೊಂದರೆಗಳು ಶಾಶ್ವತವಾಗಿ ನಿಂತು ಹೋಗುತ್ತದೆ. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವಪ್ಪನ ದರ್ಶನ ಮಾಡಿ ಮನೆಗೆ ಬನ್ನಿ. ಇನ್ನೂ ಸಾಧ್ಯವಾಗುತ್ತೆ ಅಂದರೆ ಕಾಲಭೈರವನ ದರ್ಶನ ಮಾಡಿಕೊಳ್ಳಿ. ಈ ದಿನದಂದು ಪುಸ್ತಕಗಳನ್ನು ದಾನವಾಗಿ ನೀಡಿ, ಧಾನ್ಯಗಳನ್ನು ದಾನವಾಗಿ ನೀಡಿ, ವಸ್ತ್ರ ದಾನವನ್ನು ಮಾಡಿ. ಇದರಿಂದ ಸಕಲ ಪಾಪಗಳು ನಶಿಸಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ಮಂತ್ರವನ್ನು ಈ ದಿನ ಕೇವಲ 21 ಬಾರಿ ಹೇಳಿಕೊಂಡು ಶತ್ರುಗಳ ಹೆಸರನ್ನು ಸ್ಮರಿಸಿದರೆ ಅವರಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು, ಕಾಟಗಳು ನಿಂತು ಹೋಗುತ್ತದೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮಗೆ ಮಿತ್ರರಾಗಿ ಪರಿವರ್ತನೆ ಆಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ: ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ:
ಓಂ ರಾಮ ಪರಶುರಾಮ ನೃಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ಒಂದು ಅದ್ಭುತವಾದ ಮಂತ್ರವನ್ನು ನಾಳೆಯ ದಿನ ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ವಿಷ್ಣು ದೇವರನ್ನು ವಿವಿಧ ರೀತಿಯಲ್ಲಿ ಸ್ಮರಿಸಿಕೊಳ್ಳಿ. ನೋಡಿದ್ರಲ್ಲ, ಶುಕ್ರವಾರದಂದು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ದುರ್ಗಾ ಮಾತೆ ಹಾಗೂ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿಯು ಮನೆಗೆ ಬಂದು ಕುಟುಂಬದ ರಕ್ಷಣೆ ಮಾಡ್ತಾಳೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ದುರ್ಗಾ ಮಾತೆ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.